ದೆಹಲಿ ಭೇಟಿ ಬಗ್ಗೆ ಶಾಸಕ ಗಣಿಗ ರವಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಳೆ ಕೇಸಿತ್ತು, ಹಾಗಾಗಿ ಕೋರ್ಟ್ ಹೋಗಿದ್ದೆ ಅಷ್ಟೇ. ದೆಹಲಿಗೆ ಬೇರೆ ಶಾಸಕರು ಬರೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಮುಗಿಸಿ ಹೈಕಮಾಂಡ್ ಭೇಟಿ ಮಾಡಿದ್ವಿ. ಮಂಡ್ಯಕ್ಕೆ ಮತ್ತೊಂದು ಸಚಿವ ಸ್ಥಾನಕ್ಕೆ ಮನವಿಯನ್ನ ಮಾಡಿದ್ವಿ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಡಿಕೆಶಿ ಸಿಎಂ ಆಗಬೇಕು ಅಂತ ನನ್ನ ಹೃದಯ ಬಯಸ್ತಾ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತ ಗಣಿಗ ರವಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. 140 ಜನ ಶಾಸಕರು ಸಿದ್ದರಾಮಯ್ಯ ಡಿಕೆಶಿ ಪರ ಇದ್ದಾರೆ. ಹಾಗಾಗಿ ಡಿಕೆಶಿ ಅವ್ರಿಗೂ ಕೂಡ ಒಂದು ಚಾನ್ಸ್ ಸಿಗ್ಲಿ, ಡಿಕೆಶಿ ಅವರು ಸಿಎಂ ಆಗಬೇಕು ಅನ್ನುವಂಥದ್ದು ಕೂಡ ಎಲ್ಲೋ ನನ್ನ ಹೃದಯ ಬಯಸ್ತಾ ಇದೆ ಅಂತ ಹೇಳಿ ಗಣಿಗ ರವಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆದೇನೋ ಕಾರ್ಯಕ್ರಮ ಇದೆ ಅಂದರೆ ನಾನು ಡೆಲ್ಲಿಗೆ ಬರ್ತೀನಿ ಅಂದರೆ ನಾನು ಕೇಸ್ ಮುಗಿಸಿದ್ವಿ. ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ 6 ಜನ ಗೆದ್ದಿದ್ವಿ. ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ, ಬೇಕಾದ್ರೆ ಉದಯ್ಗೂ ಕೊಡಲಿ, ಇಲ್ಲ ಬಾಬು ಬಂಡಿಸಿದೇಗೌಡರಿಗಾರ ಕೊಡಲಿ, ಇಲ್ಲ ನನಗೆ ಕೊಡಲಿ, ಆ ಥರ 2 ಮಂತ್ರಿಗಿರಿಗೆ ಕೊಡ್ತಾಯಿದ್ವಿ. ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನು ಹೇಳೋಕೆ ಹೋಗಿ, ನಾವು ಯಾರ ಬೇರೆ ನೀವೇನು ಟಿ ವಿಲಿ ತೋರಿಸ್ತಾ ಇದ್ರು ಆ ಥರ ವಿಚಾರಕ್ಕೆ ಹೋಗಿಲ್ಲ. ಏನು ರೆಸ್ಪಾನ್ಸ್ ಬಂತು? ಎಲ್ಲ ಒಳ್ಳೇದಾಗುತ್ತೆ, ಶುಭ ದಿನ ಶುಭಗಳಿಗೆ ಬರುತ್ತೆ. ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ ಮೊದಲ ದಿನದಿಂದನೂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ, ಸಂದರ್ಭ, ಗಡಿಗೆ, ಪುಣ್ಯ ಕಾಲ, ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಲೂ ಹೇಳ್ತಾ ಇದ್ದೀನಲ್ಲ. ನಾವು ಅವರು ದುಡ್ದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿ ಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಯಾವಾಗ ಬೇಕಾದ್ರೆ ಆಗ್ಬೋದು. ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ. ಅವ್ರನ್ನ ತೆಗೆದು ನಾವು ಇನ್ನೊಬ್ಬರು ಮಾಡಿ ಅಂತ ಹೇಳ್ತಿಲ್ಲ. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು. ಇದು ನಮ್ಮ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ. ಸಿದ್ದರಾಮಯ್ಯ ಸಾಹೇಬರು ಬದ್ಧ, ಡಿ ಕೆ ಶಿವಕುಮಾರ್ ಅವರು ಬದ್ಧ, ಸತೀಶ್ ಜಾರಕಿಹೊಳಿ ಅವರು ಬದ್ಧ, ಪರಮೇಶ್ವರ್. ಇನ್ನು ತುಮಕೂರಿನ ಪಾವಗಡದಲ್ಲಿ ಡಿಕೆಶಿ ಸಿಎಂ ಆಗಲೆಂದು ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪಾವಗಡದ ಶನೇಶ್ವರ ದೇವಾಲಯದಲ್ಲಿ ಪಾವಗಡ ಡಿಕೆ ಅಭಿಮಾನಿ ಬಳಗದ ವತಿಯಿಂದ ತುಲಾಭಾರ ಸೇವೆ ನಡೆಯಿತು. ಡಿಕೆಶಿ ಸಿಎಂ ಆಗಲಿ ಅಂತ ಅಭಿಮಾನಿಗಳು 91 ಕೆಜಿ ಎಳ್ಳಿನ ತುಲಾಭಾರ ಸೇವೆ ಸಲ್ಲಿಸಿದರು. ಇನ್ನು ತುಮಕೂರಿನ ಪಾವಗಡದಲ್ಲಿ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪಾವಗಡದ ಶನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡುವ ಮೂಲಕ ಅಭಿಮಾನಿಗಳು ಈಗ ಡಿಕೆಶಿ ಅವರು ಸಿಎಂ ಆಗಲಿ ಅಂತ ಹೇಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ.